ಹೀಗೆ ಕೆರೆಯ ಬಳಿ ಜಮಾಯಿಸಿದ ಜನರು, ನೀರಿನಲ್ಲಿ ತೇಲಿ ಬಂದ ಮಹಿಳೆಯ ಮೃತದೇಹ, ಸ್ಥಳ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳ ಗ್ರಾಮದ ರಂಗಧಾಮ ಕೆರೆಯಲ್ಲಿ. ಸುಮಾರು 35 ವರ್ಷದ ಅಪರಿಚಿತ ಮಹಿಳೆಯ ಶವ ಕೆರೆಯಲ್ಲಿ ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮಹಿಳೆ 2 ದಿನಗಳ ಹಿಂದೆ ನೀರಿಗೆ ಬಿದ್ದಿರಬಹುದಾ ಎಂಬ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಮೃತದೇಹ ಕೆರೆಯಲ್ಲಿ ತೇಲಿ ಬಂದಿರುವುದನ್ನು ಗಮನಿಸಿದ ಸ್ಥಳೀಯರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕೌಟುಂಬಿಕ ಕಲಹ ಹಿನ್ನೆಲೆ ಮಹಿಳೆ ಸಾವಿಗೆ ಶರಣಾಗಿರಬಹುದು ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಮತ್ತೊಂದು ಕಡೆ ಯಾರಾದರೂ ಕೊಲೆ ಮಾಡಿ ಮೃತದೇಹವನ್ನು ಕೆರೆಗೆ ತಂದು ಹಾಕಿರುವ ಸಾಧ್ಯತೆಯನ್ನು ಕೂಡ ಪೊಲೀಸರು ತಳ್ಳಿ ಹಾಕಿಲ್ಲ. ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಹಾಗೂ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಕೆರೆಯಿಂದ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಯಿತು. ನನ್ನ ಹೆಸರು ವೆಂಕಟೇಗೌಡ. ನಾನು ಅರಕೆರೆ ಗ್ರಾಮದ ನಿವಾಸಿ. ಇಲ್ಲಿ ಬೆಳಗಿನ ಜಾವ ಯಥಾಸ್ಥಿತಿ ಪ್ರತಿನಿತ್ಯ ಯಾವ ಥರ ವಾಕ್ ಬರ್ತಾರೆ. ವಾಕ್ ಬರೋವಾಗ ಈ ಕಟ್ಟೆ ಮೇಲೆ ವಾಕ್ ಮಾಡ್ಕೊಂಡು ಬರುತ್ತಿರ್ತಕ್ಕಂಥವಾಗ ಯಾರೋ ಒಬ್ಬರು ನೋಡಿ ಈ ಶವ ಪತ್ತೆ ಆಗಿರೋದನ್ನು ನೋಡಿ ಮತ್ತು ಅವರು ಇಲ್ಲಿ ಒಂದು 5-6 ಜನ ನಿಂತಿದ್ದರು. ಯಾವುದೋ ಶವ ಪತ್ತೆ ಆಗಿದೆ, ಇಲ್ಲಿ ಯಾರ್ದು ನೋಡಿ ಅಂತ ನಿಂತಿದ್ದಾಗ 5-6 ಮಂದಿ ನಿಂತಿರುವಾಗ ಮತ್ತು ಸುತ್ತ ಇಲ್ಲೇ ಓಡಾಡ್ತಿಕ್ಕಂಥವ್ರು ಯಾರು ಅಂತ ನೋಡಿ ಬಂದು ಜನ ನೋಡ್ತಿದ್ದಾಗ ಇದು ಒಂದು ಶವ ಪತ್ತೆ ಆಗಿದೆ. ಇದು ಶವ ಯಾವಾಗ ಬಂದು ಬಿದ್ದಿದೆ ಅಂತಿಲ್ಲ, 2 ದಿನ 3 ದಿನ ಮುಂಚೆನೇ ಬಿದ್ದಿರ್ತಕ್ಕಂಥದ್ದು. ಬಿದ್ದು ಈ ಉಲ್ಟಾ, ಯಾಕಂದರೆ ಐಡೆಂಟಿಫಿಕೇಷನ್ ಮಾಡೋಕ್ಕಾಗಲಿಲ್ಲ, ಮೇಲೆಗೆ ಎತ್ತೋರ್ಗು ಐಡೆಂಟಿಫಿಕೇಷನ್ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಉಲ್ಟಾ ಬಿದ್ದು ಒಳಗಡೆ ಬಿದ್ದಿರ್ತಕ್ಕಂಥದ್ದು. ಯಾವ ಕೆರೆಯಲ್ಲಿ ಬಿದ್ದಿರೋಂಥದ್ದು? ಇದು ರಂಗಧಾಮ ಕೆರೆಯಲ್ಲಿ ಶವ ಪತ್ತೆ ಆಗಿರೋಂಥದ್ದು. ಇದು ಲೇಡೀಸ್. ಇದು ಅಂದಾಜು ಎಷ್ಟು ವಯಸ್ಸಿರ್ಬೋದು? ಅಂದಾಜು 36ರಿಂದ 38, ಒಂದು 40 ಒಳಗಡೆ ಆಗಿರತಕ್ಕಂಥ ವಯಸ್ಸಾಗಿದೆ. ಈ ಶವ ಪತ್ತೆ ಇಲ್ಲಿ ಏನು ಸುಳಿ ಸಿಗಲಿಲ್ಲ. ಇವ್ರು ಯಾರು ಏನು, ಈ ಕೆರೆ ಸುತ್ತಮುತ್ತಲ 7 ಹಳ್ಳಿಗಳು ಇದಕ್ಕೆ ಅಟ್ಯಾಚ್ ಇರುವಂಥ ಹಳ್ಳಿಗಳಿದೆ. 7 ಹಳ್ಳಿಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆ ಅಲ್ಲ ಇವರು ಬೇರೆ ಯಾರೋ ಶವ ಇಲ್ಲಿ ಪತ್ತೆ ಆಗಿದೆ. ಹೌದು, ಇದಕ್ಕಿಂತ 1 ವಾರಕ್ಕೂ ಮುಂಚೆನೇ ಬಾಪೂಜಿ ನಗರದ ನಿವಾಸಿಯಾದಂಥ ನರಸಿಂಹಾಳಿಯಾಜು ಮೈಕಲ್ ಅಂತ ಒಬ್ಬರು, ಅವರು ಸಾವನ್ನಪ್ಪಿದ್ರು. ಇಲ್ಲೇನೆ ಈಜಾಡಲಿಕ್ಕೆ ಬಂದು ಅವರು ಸಾವನ್ನಪ್ಪಿದ್ರು. ಅಂದ ಹಾಗೆ ಸಂಜೆಯಾದ್ರೆ ಸಾಕು ರಂಗಸ್ಥಳದ ರಂಗಧಾಮ ಕೆರೆಯ ಬಳಿ ಕುಡುಕರ ಅಡ್ಡೆಯಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಸಾರ್ವಜನಿಕರ ಓಡಾಟಕ್ಕೂ ತೊಂದರೆಯಾಗಿ ಬಿಟ್ಟಿದೆ. ಅದಲ್ಲದೆ ಸಣ್ಣ ನೀರಾವರಿ ಇಲಾಖೆ ಕೆರೆಗೆ ತಂತಿ ಬೇಲಿ ಅಳವಡಿಸದೇ ಇರುವುದು ಸಾವು ನೋವಿನ ಪ್ರಕರಣಗಳಿಗೆ ದಾರಿ ಮಾಡಿಕೊಟ್ಟಂತಿದೆ. ಇದೇ ರಂಗಧಾಮ ಕೆರೆಯಲ್ಲಿ ಕಳೆದ 3 ದಿನಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರದ ಬಾಪೂಜಿ ನಗರದ ಯುವಕ ಮೀನು ಹಿಡಿಯಲು ಹೋಗಿ ಸಾವನ್ನಪ್ಪಿದ್ದ ಪ್ರಕರಣ ದಾಖಲಾಗಿದ್ದು, ಇದು ಮರೆಮಾಸುವ ಮುನ್ನವೇ ಈಗ ಮತ್ತೊಂದು ಮೃತದೇಹ ಪತ್ತೆಯಾಗಿರುವುದು ಸ್ಥಳೀಯರಲ್ಲಿ ಭಯ ಹುಟ್ಟಿಸಿದೆ. ಕೆರೆಯ ಸುತ್ತ ಸೂಕ್ತ ಭದ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಿಜಲಿಂಗಪ್ಪ ಅಂತ ಸಾಯಂಕಾಲ 6-6:30 ಎಲ್ಲ ಚಿಕ್ಕಬಳ್ಳಾಪುರ ಟೌನಿಂದ ಬಂದು ಇಲ್ಲಿ ತುಂಬ್ಕೊತಾರೆ ಜನ. ಯಾರು ಯಾಕೆ ಹೋಗೋರು ತತ್ತಾರೋ ಗೊತ್ತಿರಲ್ಲ. ಇಲ್ಲಿ ನೆರಳು ಅಂತ ಅವ್ರು ಕುತ್ಕೊಂತಾರೆ, ಕತ್ಲಾಗ್ತಾರೆ, ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಇವ್ರ ಪಾಡ್ಗೆ ಇವ್ರು ಎಂಜಾಯ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ತಾ ಇರ್ತಾರೆ? ಏನು ಎಣ್ಣೆಗಳು ಹಾಕೋದು, ಜ್ಯೂಸ್ಗಳು ಕುಡಿಯೋದು, ಕಬಾಬ್ಗಳು ತರೋದು, ತಿನ್ನೋದು, ಈ ಥರ ಮಾಡ್ತಾ ಇರ್ತಾರೆ. ಇಲ್ಲಿ ಇನ್ಯಾವ ಬರ್ತವೆ ಎಲ್ಲ ಅವೆ. ಸುತ್ತಮುತ್ತ ಜನ ಓಡೋಕ್ಕೆ ಭಯ ಆಗ್ತಿದೆ ಅಂತಂದ್ರೆ ಭಯ, ಇಲ್ಲಿ ರೋಡಿಂದ ಹೋಗೋಕೆ ಭಯ, ಒಬ್ಬೊಬ್ರು ಹೋಗಿ ಭಯ, 2-3 ಜಮಾಗಿ ಹೋಗೋದು. ಯಾವಾಗ ಹಿಂಗೆ ಆಗ್ತಾ ಇದ್ರೆ ಭಯ ಅಲ್ವಾ ಜನಕ್ಕೆ. ಅದಕ್ಕೆ ಅವರು 2-3 ದಾರಿಯಿಂದ ಹೋಗೋದು ಜೊತೆಗಳಲ್ಲಿ. ಬಿದ್ದೋಗಿರೋದು ಅಥವಾ ಯಾರು ಮನೆ ಕೂಡ ಸತ್ತೋಗಿದ್ರಲ್ಲ, ಅವರು ಮೀನು ಹಿಡಕ್ಕೆ ಬಂದು ಸತ್ತೋಗಿರೋದು, ಕುಡಿದ್ಬಿಟ್ಟು ಮುತ್ತ ಮೇಲೆ ಒಳಕಿಳಿದಿರೋದು, ಬಟ್ಟೆ ತೆಗೆದು. ಇವರು ಯಾರೋ ಗೊತ್ತಿಲ್ಲ ಇನ್ನು. ಇದರಿಂದ ಭಯ ಆಗ್ತಿದೆ ನಿಮಗೆ? ಭಯ ಅಲ್ಲ, ದಾರಿಯಿಂದ ಹೋಗೋದಕ್ಕೆ ಒಬ್ಬೊಬ್ರು ಇಬ್ಬಿಬ್ರು ಹೋಗೋಕ್ಕಾಗಲ್ಲ. ಹೆಣ್ಮಕ್ಳು ಬರ್ತಾರೆ, ಸ್ಕೂಲ್ನಿಂದ ಬರ್ತಾರೆ, ಅವರು ಒಬ್ಬೊಬ್ರು ಹೋಗೋಕ್ಕಾಗಲ್ಲ. ಅವರು 2-3 ಜಮಾ ಮಾಡಿಕೊಂಡು ಹೋಗ್ಬೇಕು. ಇದನ್ನು ಪೊಲೀಸ್ ಕಂಟ್ರೋಲ್ ಮಾಡ್ಬೇಕಂತ ಕೇಳ್ತೀರಾ? ಇನ್ನೇನು ಮಾಡ್ತೀಯ, ಕಂಟ್ರೋಲ್ ಮಾಡಬೇಕು. ಮಾಡದೆ ಹೋದ್ರೆ ಇದಿಲ್ಲ, ಓಡಾಡೋಕ್ಕಾಗಲ್ಲ. ಪೊಲೀಸರು ಬರ್ತಾರೆ? ಎಲ್ಲಿ ಬರ್ತಾರೆ? ಅವಾಗ ಏನೋ ದೂರ ಕೊಟ್ಟರೆ ಹಿಂಗೆ ಓಡಿ ಬರ್ತಾರೆ ಅಷ್ಟೇ, ಅಲ್ಲದ್ರೆ ಏನಕ್ಕೆ ಬರ್ತಾರೆ? ಬರಲ್ಲ. ನಮಗೆ ಇಲ್ಲಿ ಕೆರೆಕ ಯಾರು ಒಳಗಡೆ ಹೋಗದಂತೆ ಜಾಲರ ಮಾಡಿ ಬಂದೋಬಸ್ತ್ ಮಾಡಬೇಕು. ಯಾರು ಗಬಕ್ಕಂತ ಹೋಗಿ ಹೆಣ್ಣು ಮಕ್ಕಳು ಅವರು ಇವರು ಹೋಗಕ್ಕೆ ಆಗದಂತೆ ಜಾಲರ ಹಾಕ್ಬಿಟ್ರೆ ಯಾರು ಹೋಗೋದಿಲ್ಲ, ಬೇಗ ಸಾಯಕ್ಕೂ ಇರಲ್ಲ. ಆ ಥರ ಮಾಡಬೇಕು.
ಒಟ್ಟಾರೆ ರಂಗಧಾಮ ಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ಸಾವಿನ ಬಗ್ಗೆ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.